ಆದಷ್ಟು ಯಾವಾಗಲೂ ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ ಹಾಗೆ. ಬಟ್ ಅತಿಯಾಗೂ ಚಾಚಕ್ಕೆ ಹೋಗಬಾರ್ದು, ಹಾಗಂತ ಅತಿಯಾಗಿ ಚಿಕ್ಕದಾಗೂ ಮಲ್ಕೊಳಕ್ಕಾಗೋದಿಲ್ಲ. ಸೊ ಓಕೆ, ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ಲೈಫ್ ಏನು ಅಂತ ಗೊತ್ತಾಗುತ್ತೆ. ನಾನೀಗ ಈ ಒಂದು ಪುಟ್ಟ ಮಿರರ್ನ ಯೂಸ್ ಮಾಡ್ತಾಯಿದ್ದೀನಿ. ಸದ್ಯಕ್ಕಿದೆ ನನ್ನ ಮೇಕಪ್ ಪ್ರಾಡಕ್ಟ್ಗೆ ಒಂದು ಚಿಕ್ಕ ಪ್ರತಿಬಿಂಬ ಅಂತ ಹೇಳ್ಬೋದು. ಓಕೆ, ಫಸ್ಟ್ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಆ್ಯಲೋವೆರಾ ಜೆಲ್. ಓಕೆ, ಇದು ಒಂದು ಡ್ರಾಪ್ ಫಸ್ಟು ಕೈ ಮೇಲೆ ಹಾಕ್ಕೊಳ್ಳಿ. ನಾನು ಒಂಚೂರಷ್ಟೇ ಹಾಕ್ಕೊಂಡಿರೋದು, ನೀವೂ ಇಷ್ಟೇ ಹಾಕ್ಕೋಬೋದು, ಅಥವಾ ಬೇಕು ಅಂತಂದರೆ ಇನ್ನೂ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನು ಆ್ಯಲೋವೆರಾ ಜೆಲ್ ಜೊತೆಗೆ 2-3 ಡ್ರಾಪ್ಸಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಈ ಥರ ನೀವು ನ್ಯಾಚುರಲ್ ಮೇಕಪ್ ಮಾಡೋದ್ರಿಂದ ಪ್ರತಿದಿನ ಯಾವುದೇ ಥರದ ಸ್ಕಿನ್ ಇರಿಟೇಷನ್ ಏನೂ ಆಗೋದಿಲ್ಲ. ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಈವನ್ ಮೊಡವೆಗಳು ಏನೇ ಇದ್ರೂ. ಸೊ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಹ್ಯಾಂಡಲ್ಲೇ ರಬ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಥರ ಜಾಸ್ತಿ ರಫ್ ಆಗೂ ಯೂಸ್ ಮಾಡ್ಕೋಬಾರ್ದು, ಸ್ಕಿನ್ ಯಾಕಂದರೆ ಹಾಳಾಗುತ್ತೆ. ಲೈಟಾಗಿ ಮಸಾಜ್ ಥರ ಸ್ಟೆಪ್ಪಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದನ್ನು. ಇದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಮೇಕಪ್ ಮಾಡೋ ಹಾಗಿಲ್ಲ. ಈಗ ಒಂಚೂರು ಡ್ರೈ ಆಗಿದೆ, ಟ್ಯಾಪ್ ಮಾಡ್ಕೊಳ್ಳೋಣ. ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ಫುಲ್ ಅಂತಂದರೆ ಸ್ಕಿನ್ಗೆ ಒಂದು ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ. ಹಾಗೆ ಇದು ಬೇಗ ಸೆಟಲ್ಡ್ ಕೂಡ ಆಗುತ್ತೆ, ಬೇಗ ಡ್ರೈ ಆಗುತ್ತೆ. ಓಕೆ, ಇದು ಡ್ರೈ ಆಗಿದೆ. ಈಗ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಇನ್ಸೈಟ್ ಅವರ 3-in-1 ಪ್ರೈಮರ್. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಇದನ್ನು ಸುಮಾರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ, ನೀವೂ ಯೂಸ್ ಮಾಡ್ಬೋದು. ಪ್ರೈಮರ್ನ ನಾವು ಇಲ್ಲಿ ಹಾಕ್ತಾಯಿದ್ದು ನಾನು. ಓಕೆ, ಒಂದು ಚಿಕ್ಕ ಡ್ರಾಪಷ್ಟು ಮಾತ್ರ ಸಾಕು. ಸೊ ಈ ಇನ್ಸೈಡ್ ಪ್ರಾಡಕ್ಟ್ನ ಲೋಕಲ್ ಶಾಪಲ್ಲಿ ತೊಗೊಳ್ಳೋದೇನೋ ತೊಗೊಂಡೆ, ಬಟ್ ಯೂಸ್ ಮಾಡಿದ್ಮೇಲೆ ಇದ್ರ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು $310. ನೋಡಿ, $310 ಈ ಪ್ರಾಡಕ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದನ್ನು ನಾನು ಇಲ್ಲೇ ಟ್ಯಾಪ್ ಮಾಡಿಕೊಂಡು ಈ ರೀತಿ ಈಗ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಇದನ್ನು ಕೈಯಲ್ಲೇ ರಬ್ ಮಾಡ್ಕೊಳ್ಳೋಣ. ಈ ಥರ ನಾನು ಮಾಡಿರೋ ಥರ ಮೇಕಪ್ ಥರ ನೀವು ಮಾಡಿದರೆ ಯಾವುದೇ ಸ್ಕಿನ್ ಇರಿಟೇಷನ್ ಆಗಲ್ಲ, ಹಾಗೆ ಪಿಗ್ಮೆಂಟೇಷನ್ ಯಾವುದೂ ಬರೋದಿಲ್ಲ. ಈಗ ನನ್ನ ಸ್ಕಿನ್ ತುಂಬಾ ಸ್ಮೂತಾಗಿದೆ. ಪ್ರೈಮರ್ ಯಾಕಂದರೆ ತುಂಬಾ ಚೆನ್ನಾಗಿದೆ. ಓಕೆ, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಇದನ್ನು ನಾನು ಇನ್ನೂ ವಾವ್ ಆಗಿ ತೋರಿಸ್ತೀನಿ.
ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಈ ಒಂದು ಸಿರಮ್ ವಿತ್ ಫೌಂಡೇಶನ್ ಮಮಾ ಅರ್ತ್ ಅವರ ಪ್ರಾಡಕ್ಟ್ ಇದು. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟೇ. ಒಂದು ಸಲ ತೊಗೊಂಡ್ರೆ ಫೇಸ್ ಪೂರ್ತಿ ಕವರ್ ಆಗುತ್ತೆ ಇದು. ನೆಕ್ಸ್ಟ್ ನಾನು ಇದರಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಶೇಪ್ ಇದೆ. ಇದನ್ನು ಈ ಥರ ಬೆಂಡ್ ಮಾಡಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಮೊದಲು ಎಲ್ಲ ಕಡೆ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ರಬ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದೆಲ್ಲ ಫುಲ್ ಕಾರೇಜ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ. ಏನೋ ಒಂದು ಮಿಸ್ ಆಗಿದೆ, ಅದನ್ನು ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಹೇಳ್ತೀನಿ.